ನೀವೆಷ್ಟೇ ದುಡ್ಡು ಕೊಟ್ರು ತಗೊಳ್ದೇ ಇರೋಕ್ಕಾಗದೆ ಇರೋಂತ ಒಂದು ಸಂತೋಷ ಇಲ್ಲಿ ಸಿಗುತ್ತೆ, ಅದು ಮಲೆನಾಡಲ್ಲಿ. ಗೈಸ್, ಈ ಪ್ಲೇಸ್ ಅಲ್ಲಿ ನೀವು ನೋಡ್ಲೇಬೇಕಾಗಿರುವಂತಹ ಒಂದ್ ವ್ಯೂ ಪಾಯಿಂಟ್ ಇದೆ. ಸೊ ಅದನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಮಲೆನಾಡು ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಬೆಳೆ ಇದು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾವಿವಾಗ ಇರೋದು ಫಾರ್ಮ್ ಹೌಸ್ ಅಲ್ಲಿ. ಇದು ನಮ್ದೇ ಫಾರ್ಮ್ ಹೌಸ್. ಸೊ ಇಲ್ಲಿ ನಾವು ಕೃಷಿಗೆ ಏನೇನ್ ಬೇಕು ಅದನ್ನ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲೊಂದು ಚಿಕ್ಕದಾಗ ಒಂದು ಮನೆ ಇದೆ. ಸೊ ಇದನ್ನ ನಾವು ಯೂಶ್ವಲಿ ಇರೋದಿಕ್ಕೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸೊ ಬನ್ನಿ ಮನೆ ತೋರಿಸ್ತೀನಿ, ಹಾಗೆ ಏನೇನ್ ಕೃಷಿ ಮಾಡಿದೀವಿ ಇಲ್ಲಿ ಅಂತ ತೋರಿಸ್ತೀನಿ. ಇದು ನಮ್ಮ ಫಾರ್ಮ್ ಹೌಸ್ ಮನೆ, ಚಿಕ್ಕದಾಗಿದೆ. ಸೊ ಇಲ್ಲಿ ಕೃಷಿಗೆ ಏನೇನ್ ಬೇಕೋ ಅದನ್ನ ಮಾತ್ರ ಇಡ್ತೀವಿ. ಇಲ್ಲಿ ಯಾರು ಇರ್ತಾ ಇಲ್ಲ. ನಮ್ ಖುಷಿಗೋಸ್ಕರ ಕೋಳಿಗಳನ್ನ ಸಾಕೊಂಡಿದೀವಿ. ಸೊ ಅಂದ್ರೆ ಹೈನುಗಾರಿಕೆ ಜೊತೆ ಆತರನು ಇರ್ಬೇಕು, ಕೃಷಿಯಲ್ಲಿ ಎಲ್ಲಾನು ಒಟ್ಟಿಗೆ ಇರ್ಬೇಕು ಅಂತ ಮೋರ್ ಕ್ವಾಂಟಿಟಿ ಅಲ್ಲಲ್ಲ, ಲೆಸ್ ಕ್ವಾಂಟಿಟಿಯಲ್ಲಿ ಸಾಕೊಂಡಿದೀವಿ. ನಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಮೇಂಟೈನ್ ಮಾಡೋದಿಕ್ಕೆ ಆ ತರ ಅಷ್ಟೇನೆ. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡ್ತಿದೀವಿ. ಯಾಕಂದ್ರೆ ಕೃಷಿಗೆ ಮೇನ್ ಆಗಿ ಬೇಕಾಗಿರೋದು ಗೊಬ್ಬರ. ಸೊ ನಾವು ಯಾವುದೇ ರೀತಿ ಮಾರ್ಕೆಟ್ ಇಂದ ಗೊಬ್ಬರ ತರ್ತಾ ಇಲ್ಲ. ಸೊ ಎಮ್ಮೆಗಳಿದಾವೆ, ಎಮ್ಮೆಗಳಿಂದ ಗೊಬ್ಬರಗಳನ್ನ ಮಾಡ್ತಿದೀವಿ. ನೀವು ನೋಡ್ತಿರ್ಬೋದು ಗೊಬ್ಬರನು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಕೃಷಿಗೆ ಏನೇ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು, ಈವನ್ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಆ ತರದ್ ಏನು ಪ್ರಾಬ್ಲಮ್ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಸೋಲಾರ್ ಕೂಡ ಹಾಕ್ಸಿದೀವಿ. ಸೊ ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಈ ಕೃಷಿ ಮಾಡಿರೋದ್ರಲ್ಲಿ ಡ್ರ್ಯಾಗನ್. ನಮ್ಗೆ ಈ ಡ್ರ್ಯಾಗನ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಕೈ ಹಿಡ್ದಿರೋ ಬೆಳೆ ಅಂತಾನೆ ಹೇಳ್ಬೋದು. ಡ್ರ್ಯಾಗನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಮೇಂಟೆನೆನ್ಸ್ ಇಲ್ಲದೆ ಇರುವಂತಹ ಕೃಷಿ. ಬಿಕಾಸ್ ಯಾಕಂದ್ರೆ ಇದನ್ನ ಎಲ್ಲಾ ಟೈಮು ಮೇಂಟೈನ್ ಮಾಡ್ಬೇಕು ಅಂತ ಏನಿಲ್ಲ. ಬಟ್ ಮಂತ್ಲಿ 1 ಟೈಮ್ ನೀವು ಔಷಧಿ ಹೊಡಿಲೇಬೇಕು. ಯಾಕಂದ್ರೆ ಸಮ್ ಟೈಮ್ಸ್ ಈ ತರ ಫಂಗಸ್ ಬರುತ್ತೆ ನಿಮ್ಗೆ. ನೀವು ನೋಡ್ಬೋದು ಈ ತರ ಫಂಗಸ್. ಬಟ್ ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಏನಾಗಲ್ಲ. ಲೈಕ್ 3,000 to 4,000 ಮಂತ್ ಆನ್ ಮಂತ್ ನೀವು ಇದನ್ನ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಇದರಿಂದ ಒಳ್ಳೆ ಲಾಭ ಇದೆ. ಯಾಕಂದ್ರೆ ಇದು ವರ್ಷದಲ್ಲಿ 6 ತಿಂಗಳು ಫ್ರೂಟ್ ಬರೋವಂತ ಬೆಳೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರದ್ದು ಬೆನಿಫಿಟ್ಸ್ ಮತ್ತೆ ಹೇಗೆ ಇದನ್ನ ಮೇಂಟೈನ್ ಮಾಡ್ಬೇಕು ಎಲ್ಲದನ್ನು ಫುಲ್ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ನೋಡ ಚಂದವ್ವ. ಮಲೆನಾಡು ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಬೆಳೆ ಇದು, ಅಡಿಕೆ ತೋಟ. ಸೊ ಅಡಿಕೆ ತೋಟದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಹೇಳಕ್ಕೇನು ಇಲ್ಲ. ಯಾಕಂದ್ರೆ ಇದು 3-4 years ಒಂದ್ಸರಿ ನಾವ್ ಇನ್ವೆಸ್ಟ್ ಮಾಡಿದ್ರೆ 3-4 years ಆದ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂತಹ ಬೆಳೆ. ಸೊ ಇದು ತುಂಬಾ ಉಪಯುಕ್ತ ಕೃಷಿ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ತುಂಬಾ ಚೆನ್ನಾಗಿದೆ ಕೃಷಿ ಅಂತ. ಸೊ ಬೇಸಿಕಲಿ ಈ ಟೈಮಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ಬೆಳೆ ಅಂದ್ರೆ ಕಬ್ಬು. ಯಾಕಂದ್ರೆ ಇದು ನಾವು ರೆಗ್ಯುಲರ್ ಆಗಿ ಬೆಳಿತೀವಿ, ಇಯರ್ ಆನ್ ಇಯರ್ ಬೆಳಿತಾನೆ ಇರ್ತೀವಿ. ಬಿಕಾಸ್ ನಾವು ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ ಅಡ್ಗೆಯಲ್ಲಿ, ಕಬ್ಬನ್ ಜಾಸ್ತಿ ಯೂಸ್ ಮಾಡ್ತೀವಿ. ಬಿಕಾಸ್ ಮೀನ್ಸ್ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಬೆಲ್ಲದಿಂದ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ಗೊತ್ತಿರತ್ತೆ ಅಲ್ವಾ. ಸೊ ಟೀಗಾಗಿರ್ಬೋದು, ಕಾಫಿಗಾಗಿರ್ಬೋದು, ಎಲ್ಲದಕ್ಕೂ ನಾವು ಬೆಲ್ಲನೇ ಯೂಸ್ ಮಾಡ್ತಿರ್ತೀವಿ. ಕಬ್ಬು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಶುಂಠಿ ಅಂದ್ರೆ ಬೆಳೆ ಗೊತ್ತಿದೆ ಎಲ್ಲರಿಗೂ, ಮಲೆನಾಡು ಬದಿಯಲ್ಲಿ ಯಾರು ಒಂದ್ ಬೆಳೆಯಲ್ಲಿ ಸರ್ವೈವ್ ಆಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ 2-3 ಬೆಳೆ ಇದ್ರೇನೆ ನಾವು ಸರ್ವೈವ್ ಆಗೋದು. ಸೊ ಕಬ್ಬು ಜೊತೆಗೆ ಶುಂಠಿಯನ್ನು ಕೂಡ ಬೆಳಿತಿದ್ದೀವಿ. ಗೈಸ್, ಈ ಪ್ಲೇಸ್ ಅಲ್ಲಿ ನೀವು ನೋಡ್ಲೇಬೇಕಾಗಿರುವಂತಹ ಒಂದ್ ವ್ಯೂ ಪಾಯಿಂಟ್ ಇದೆ. ಸೊ ಅದನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾಯಕಿಯೇ ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ನಂತಿ. ಹೇಳ್ದೆ ಅಲ್ವಾ ವ್ಯೂ ಪಾಯಿಂಟ್.
ಸೊ ಇದೇ ವ್ಯೂ ಪಾಯಿಂಟ್, ನೀವು ನೋಡಿ ಸನ್ಸೆಟ್. ಅಂಡ್ ಈ ವೆದರು ಮತ್ತೆ ಈ ಗಾಳಿ, ಈ ಟೈಮಲ್ಲಿ ಲೊಕೇಶನ್ ಕೊಡ್ತಾ ಇರೋಂತ ಒಂದು ವೈಬ್ ಇದೆಯಲ್ಲ, ಆ ನೆಮ್ಮದಿ ಎಲ್ಲೂ ಸಿಗಲ್ಲ. ಸನ್ಸೆಟ್ ನೋಡಿ ಅಲ್ಲಿ. ಇವಾಗ ಉಕ್ಕಡದಲ್ಲಿ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ಸಂಜೆ ಟೈಮ್, ಒಂದು 5:30 ಆಗಿದೆ. ಸೊ ಇದ್ರ ವ್ಯೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ. ಮೋಸ್ಟ್ ಮಿಡ್ ಆಫ್ ದ ಏನಂತಾರೆ ನದಿಗೆ ಬಂದಿದ್ದೀವಿ, ಶರಾವತಿ ನದಿ ಇದು. ಸೊ ಎಷ್ಟು ಮೆಸ್ಮರೈಸಿಂಗ್ ಅಂದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಓಕೆನಾ? ತುಂಬಾ ಚೆನ್ನಾಗಿದೆ ಇಲ್ಲಿ. ಈ ಸನ್ಸೆಟ್ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಐಲ್ಯಾಂಡ್ ಇದೆ. Please do subscribe our channel. Click on bell icon for more videos. Thank you. ಅಂದ್ರೆ ಇದು ವರ್ಷದಲ್ಲಿ 6 ತಿಂಗಳು ಫ್ರೂಟ್ ಬರುವಂತ ಬೆಳೆ.